ನಮಸ್ತೆ ಎಲ್ರಿಗೂ. ಬೆಳಗಿನ 11:30 ಕ್ಲಾಸ್ಗೆ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ನಿನ್ನೆ ಕ್ಲಾಸಲ್ಲಿ ನಾನು ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ನಿನ್ನೆ ಅಸಿಡಿಟಿ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಏನ್ ರೀಸನ್, ಆಮೇಲೆ ಅದನ್ನ ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ ಮೂಲಕ ಅದನ್ನ ಹೇಗೆ ಸೊಲ್ಯೂಷನ್ ಮಾಡ್ಕೊಳ್ಳೋದು, ಆಮೇಲೆ ನಮ್ಮ ಫುಡ್ ಹ್ಯಾಬಿಟ್ಸ್ ನ ಹೇಗೆ ಸರಿ ಮಾಡ್ಕೊಳ್ಬೇಕು, ಆಮೇಲೆ ನಮ್ಮ ದಿನಚರಿಯಲ್ಲಿ ಏನ್ ಆದ್ರೆ ನಮ್ಮ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಇಂದ ಯಾವ್ಯಾವ ಆರ್ಗನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ, ಅದರಿಂದ ನಮ್ಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸರಿನಾ? ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಅಂತ ಹೇಳೋದನ್ನ ಅಲ್ಲಿ ನಮ್ಮ 5 ಎಲಿಮೆಂಟ್ಸ್ ಬೇಸ್ ಮೇಲೆ ಗ್ಯಾಸ್ಟ್ರಿಕ್ ಬರೋದು ಮೇನ್ ಆಗಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಎನರ್ಜಿ ಅಂತ ಹೇಳ್ತೀವಿ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್. ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಇದು ಹ್ಯುಮಿಡಿಟಿ ಎನರ್ಜಿ ಇರುತ್ತೆ. ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಇದು ಹ್ಯುಮಿಡಿಟಿ ಅಂದ್ರೆ ಆಫ್ಟರ್ 35 ಮೇಲೆ ನಮ್ದು ಹ್ಯುಮಿಡಿಟಿ ಸ್ಟಾರ್ಟ್ ಆಗೋದು. ಅಂದ್ರೆ ಮಕ್ಕಳಿದ್ದಾಗ ವಿಂಡ್ ಎನರ್ಜಿ ಚೆನ್ನಾಗಿರುತ್ತೆ, ವಿಂಡ್ ಆದ್ಮೇಲೆ ಹೀಟ್ ಬರುತ್ತೆ 12 ಇಯರ್ಸ್ ಆದ್ಮೇಲೆ. ಹೀಟ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಹ್ಯುಮಿಡಿಟಿ. ಹ್ಯುಮಿಡಿಟಿ ನಮ್ಗೆ ಎಲ್ಲಾರ್ಗುನು ನ್ಯಾಚುರಲ್ ಆಗಿ ನಮ್ ಏಜ್ ವೈಸ್ ಹೇಳ್ಬೇಕಂದ್ರೆ 35 ಏಜ್ಗೆ ನಮ್ಗೆ ಹ್ಯುಮಿಡಿಟಿ ಸ್ಟಾರ್ಟ್ ಆಗುತ್ತೆ. ಹ್ಯುಮಿಡಿಟಿ ರಿಲೇಟೆಡ್ ಆರ್ಗನ್ಸ್ ಅಂದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನ್. ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು, 35 ಒಳಗೆ ನಮ್ ದೇಹದಲ್ಲಿ ಆಕ್ಟಿವಿಟಿ ಅಂದ್ರೆ ನಾವ್ ಮಾಡದೇ ಇದ್ರೂ ದಪ್ಪ ಆಗಲ್ಲ. ತುಂಬಾ ಜನ ಕೇಳ್ಬೋದು, ನಾನು ಏನ್ ತಿಂದ್ರು ದಪ್ಪನೇ ಆಗ್ತಾ ಇಲ್ಲ ಅಂತಿರ್ತಾರೆ ಕೆಲವೊಬ್ರು. ಅದೆಲ್ಲ ನಮ್ಗೆ 35 ಬಿಲೋ ಮಾತ್ರ. ಅದೇ ನೀವು 35ಗೆ ಸ್ವಲ್ಪ ತಿಂದ್ರೂ ನಮ್ ದೇಹ ಊದ್ಕೊಂಡ್ ಹೋಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಹ್ಯುಮಿಡಿಟಿ ಆದಾಗ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಆಫ್ಟರ್ 35 ನಮ್ಗೆ ಹೋಲ್ಡಿಂಗ್ ಜಾಸ್ತಿ ಆಗೋದ್ರಿಂದ ವೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ಟೆನ್ಷನ್ಸ್, ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು, ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ತಾ ಇದ್ದೆ ಆಗ್ಲೇ. ಗ್ಯಾಸ್ಟ್ರಿಕ್ ಬರೋದು ನಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ಗಳಲ್ಲಿ ಹೀಟ್ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ ನೋಡಿ, ಅದು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಅಸಿಡಿಟಿ ಅಂದ್ರೆ ನೆನ್ನೆ ಹೇಳ್ಕೊಟ್ಟಿದೀನಿ, ತೇಗ್ ಬರೋದಕ್ಕೆ ನಾವು ಅದನ್ನ ಅಸಿಡಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಗ್ಯಾಸ್ಟ್ರಿಕ್ ಬರಕ್ ಇಲ್ಲಿ ಮೇನ್ ರೀಸನ್ ನಮ್ದು ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್. ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಎರಡು ಹ್ಯುಮಿಡಿಟಿ ಎನರ್ಜಿಗೆ ರಿಲೇಟೆಡ್ ಇರುತ್ತೆ. ಯಾವಾಗ ನಾವು ಹೆಚ್ಚಿಗೆ ನಮ್ಮ ಫುಡ್ ಅಲ್ಲಿ ಮಸಾಲಾ ಪದಾರ್ಥಗಳನ್ನ ತಗೊಳ್ಳೋದಾಗ್ಲಿ, ಅಂದ್ರೆ ಮಸಾಲಾ ಪದಾರ್ಥ ಅಂದ್ರೆ ಪೆಪ್ಪರ್, ಶುಂಠಿ, ಬೆಳ್ಳುಳ್ಳಿ, ಆ ಇವೆಲ್ಲಾನು ಖಾರದ ಪದಾರ್ಥಗಳು, ಸ್ಪೈಸಿ ಫುಡ್, ಆಯಿಲಿ ಫುಡ್, ಇದೆಲ್ಲ ತಿಂದಾಗ ಎಕ್ಸೆಸ್ ಹೀಟ್ ಆಗ್ತಾ ಹೋಗುತ್ತೆ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಎಕ್ಸೆಸ್ ಹೀಟ್ ಆಗ್ತಾ ಹೋಗುತ್ತೆ. ಹೀಟ್ ಆದಾಗ ಏನಾಗುತ್ತೆ ಅಂದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ದು ಮದರ್ ಆರ್ಗನ್ ಹಾರ್ಟ್, ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ ಕ್ರಿಯೇಷನ್ ಸೈಕಲ್ ಮೇಲೆ. ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಬರೀ ನಾವು ಹೀಟ್ ಮತ್ತೆ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಮಾತ್ರ ಹೀಟ್ ಆಗಲ್ಲ, ಅಲ್ಲಿ ಲಿವರ್ ಇಂದ ಕೂಡ ಎನರ್ಜಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಗೆ ಪಾಸ್ ಆಗ್ತಾ ಇರುತ್ತೆ. ಯಾವಾಗ ನಿಮ್ಗೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೀಟ್ ಆಗುತ್ತೋ ಆಗ ನಿಮ್ಗಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಕೂಡ ಹೀಟ್ ಆಗುತ್ತೆ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಹೀಟ್ ಆದಾಗ ಆಟೋಮೆಟಿಕ್ ನಿಮ್ಗಾಗಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಹೀಟ್ ಆಗುತ್ತೆ. ಇಲ್ಲಿ ನಾವು ಹೀಟ್ ಆಗಿದ್ದಕ್ಕೆ ಬರೀ ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನಿಗೆ ಮಾತ್ರ ಟ್ರೀಟ್ ಮಾಡೋದ್ರಿಂದ ಆಗಲ್ಲ, ಅದಕ್ಕೆ ಯಾವ ಆರ್ಗನ್ ಇಂದ ಹೀಟ್ ಬರ್ತದೆ ಅನ್ನೋದು ಕೂಡ ನೋಡ್ಬೇಕು. ಇಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಇಂದ ಕೂಡ ನಿಮ್ಗೆ ಹೀಟ್ ಎನರ್ಜಿ ಪಾಸ್ ಆಗುತ್ತೆ ಸ್ಟಮಕ್ ಸ್ಪ್ಲೀನ್ಗೆ. ಈ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೀಟ್ ಆಗಿ ಏನ್ ರೀಸನ್, ಅದಕ್ಕೂ ಕೂಡ ನಮ್ದು ಲೈಫ್ ಸ್ಟೈಲ್ ಕಾರಣ ಆಗಿರುತ್ತೆ. ಅಂದ್ರೆ ಎಕ್ಸೆಸ್ ಆಗಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ನಮ್ಗೆ ಸುಸ್ತಾದಾಗ್ಲೂ ಕೂಡ ಆಕ್ಟಿವಿಟೀಸ್ ನ ಜಾಸ್ತಿ ಮಾಡೋದು, ಕೆಲಸನ ಜಾಸ್ತಿ ಮಾಡೋದು. ಇವಾಗ ವಾರಕ್ಕೊಂದ್ಸರಿ ನಾವು ರೆಸ್ಟ್ ತಗೊಳ್ಳೇಬೇಕು. ರೆಸ್ಟ್ ತಗೊಂಡಾಗ ನಮ್ ದೇಹಕ್ಕೆ ನಾವು ರೆಸ್ಟ್ ಕೊಟ್ಟಂಗೆ. ಇವಾಗ ನೀವು ರೈತರನ್ನೆಲ್ಲ ನೋಡಿರ್ಬೋದು, ಅವರು ವರ್ಷದಲ್ಲಿ 12 ತಿಂಗಳನ್ನು ಕೆಲಸ ಮಾಡಲ್ಲ. ಅವರು ಮಾರ್ಚ್ ಏಪ್ರಿಲ್ ಮೇ ಮಂತ್ ಅಲ್ಲಿ ನೋಡಿ ಅವ್ರು ಚೆನ್ನಾಗಿ ರೆಸ್ಟ್ ಮಾಡ್ತಾರೆ. ಆರಾಮಾಗಿ ಎಲ್ಲ ಜಾತ್ರೆಗಳಿಗೆ ಅಟೆಂಡ್ ಆಗೋದು, ರಿಲೇಟಿವ್ಸ್ ಮನೆಗಳಿಗೆ ಹೋಗೋದು, ಇದೆಲ್ಲ ಮಾಡ್ಕೊಂಡವ್ರು ಅವ್ರ ಲಿವರ್ನ ಸ್ಟ್ರೆಂತ್ ಇಟ್ಕೊಳ್ತಾರೆ. ಅದರಲ್ಲಿ ವಿಂಡ್ ಎನರ್ಜಿನ ಕಡಿಮೆ ಮಾಡ್ಕೊಳ್ತಾರೆ. ಜೂನ್ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೋ ಆವಾಗ ಅವ್ರು ವಿಂಡ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ತಾರೆ. ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆದಾಗ ಬಿತ್ತೋದು, ಕೆಲಸ ಮಾಡೋದು ಎಲ್ಲ ಮಾಡ್ತಾ ಹೋಗ್ತಾರೆ. ಆಗಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ವಿಂಡ್ ಎನರ್ಜಿ ಚೆನ್ನಾಗಿ ಬರುತ್ತೆ. ವಿಂಡ್ ಎನರ್ಜಿಗೆ ರಿಲೇಟೆಡ್ ಇರೋದು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಆರ್ಗನ್. ಇಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಯಾವಾಗ ನಿಮ್ಗೆ ಸ್ಟ್ರೆಂತ್ ಇರುತ್ತೋ ಅಲ್ಲಿ ಆ ಎನರ್ಜಿ ನಿಮ್ಗೆ ಈಸಿಯಾಗಿ ಸ್ಟಮಕ್ ಮತ್ತೆ ಸ್ಪ್ಲೀನ್ಗೆ ಹೋಗುತ್ತೆ. ಇಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಎಕ್ಸೆಸ್ ಹೀಟ್ ಆದಾಗ ಅದು ಹೀಟ್ ಎನರ್ಜಿನೇ ಸ್ಟಮಕ್ ಸ್ಪ್ಲೀನ್ಗೆ ಕೊಡುತ್ತೆ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ನಿಮ್ಗೆ ಹೀಟ್ ಯಾವಾಗ ಆಗುತ್ತೆ ಅದು ನೆಕ್ಸ್ಟ್ ಪಾಸ್ ಮಾಡೋದು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ಗೆ. ಇಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ಗೆ ಮದರ್ ಆರ್ಗನ್ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಗೆ ಈ ಲಿವರ್ ಮತ್ತೆ ಗಾಲ್ ಬ್ಲಾಡರ್, ಸ್ಟಮಕ್ ಮತ್ತೆ ಸ್ಪ್ಲೀನ್, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಇವೆಲ್ಲ ಹೀಟ್ ಆದಾಗ ಹೇರ್ ಫಾಲ್ ಆಗೋದು, ಆಮೇಲೆ ಮೋಷನ್ ಹಾರ್ಡ್ ಆಗೋದು, ಕೆಲವೊಬ್ಬರಿಗೆ ರೈಟ್ ಸೈಡ್ ಮಾತ್ರ ಪೇನ್ ಬರ್ತಾ ಇರುತ್ತೆ. ಆಮೇಲೆ ಇದು
ನೋಸ್ ಬ್ಲಾಕ್ ಆಗೋದು, ಮೋಷನ್ ಅಲ್ಲಿ ಬ್ಲಡ್ ಹೋಗೋದು, ಯೂರಿನ್ ಉರಿಯೋದು, ಆಮೇಲೆ ಇದು ಕಣ್ಣು ತುಂಬಾ ಉರಿತಾ ಇರುತ್ತೆ ಕೆಲವೊಬ್ರಿಗೆ, ಅದು ಕೂಡ ನಿಮ್ಗೆ ಅಲ್ಲಿ ಲಿವರ್ ಅಲ್ಲಿ ಹೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಫ್ರಂಟ್ ಹೆಡ್ಏಕ್ ಬರುತ್ತೆ ಕೆಲವೊಬ್ರಿಗೆ, ಇಲ್ಲಿ ತಲೆನೋ ಮಾತ್ರ. ಅಂದ್ರೆ ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಎಕ್ಸೆಸ್ ಹೀಟ್ ಇದ್ದಾಗ ಪದೇ ಪದೇ ಹಸು ಆಗ್ತಾ ಇರುತ್ತೆ. ನಿಮ್ಗೆ ಏನೇ ತಿಂದ್ರೂ ಅದು ಬೇಗ ಡೈಜೆಷನ್ ಆಗಿ ಹೋಗ್ಬಿಡುತ್ತೆ. ಪದೇ ಪದೇ ಹಸು ಆಗೋದು, ನಿಮ್ಗೆ ಏನಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ಹಸು ಆಗ್ತಾ ಇದೆ ಅಂತಂದ್ರೆ ಅಲ್ಲಿ 5 ಗಂಟೆಯಿಂದ 7 ಗಂಟೆಗೆ ನಮ್ 3 ಗಂಟೆಯಿಂದ 7 ಗಂಟೆಗೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೆಲಸ ಮಾಡ್ತಿರುತ್ತೆ. 5ರಿಂದ 7 ಗಂಟೆಗೆ ಲಾರ್ಜ್ ಇಂಟೆಸ್ಟೈನ್ ಕೆಲಸ ಮಾಡುವಾಗ ನೀವು ಅದೇ ಟೈಮಲ್ಲಿ ಎಲಿಮಿನೇಷನ್ ಮಾಡೋದು, ಅಂದ್ರೆ ಮೋಷನ್ಗೆಲ್ಲ ಹೋಗೋದು ನಾವು ಆ ಟೈಮಲ್ಲಿ ಯಾರು ಮೋಷನ್ ಕರೆಕ್ಟ್ ಆಗಿ ಹೋಗ್ತಾರೆ ಅವ್ರಿಗೆ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂತ್ ಇದೆ, ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ನಿಮ್ಗಲ್ಲಿ ಕಂಡಿಡ್ಕೊಳ್ಬಹುದು. ನಿಮ್ಗೆ ಏನಾರು ಆ ಟೈಮಲ್ಲಿ ಮೋಷನ್ ಹಾರ್ಡ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ಗೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿದೆ ಅಂತ, ಅಂದ್ರೆ ಹೀಟ್ ಆಗಿ ಡ್ರೈ ಆಗ್ಬಿಡುತ್ತೆ. ಆಗ ನಿಮ್ಗೆ ಮೋಷನ್ ಹಾರ್ಡ್ ಆಗುತ್ತೆ, ಈಸಿಯಾಗಿ ಪಾಸ್ ಮಾಡಕ್ ಆಗಲ್ಲ. ಆ ಟೈಮಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಇದ್ದ ತಕ್ಷಣ ಅಂದ್ರೆ ನನ್ನ ಹತ್ರ ಪೇಷಂಟ್ಗಳು ನನ್ನ ಹತ್ರ ಶೇರ್ ಮಾಡಿರೋದು, ಕೆಲವೊಬ್ರು ಎದ್ದ ತಕ್ಷಣನೇ ಮೋಷನ್ ಕ್ಲಿಯರ್ ಆಗಕ್ಕೆ ಒಂದು ಗ್ಲಾಸ್ ನೀರಲ್ಲಿ ನಿಂಬೆಹಣ್ಣ ಹಿಂಡ್ಕೊಂಡ್ಬಿಟ್ಟು ನೀರ್ ಕುಡಿದು ಆಮೇಲೆ ಮೋಷನ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಕೆಲವೊಬ್ರು ಬಿಸಿ ನೀರನ್ನ ಕುಡಿದ್ಬಿಟ್ಟು ಮೋಷನ್ಗೆ ಹೋಗ್ತಾರೆ. ಕೆಲವೊಬ್ರು ಧನಿಯಾ, ಆಮೇಲೆ ಸೋಂಪು ಕಾಳು, ಜೀರಿಗೆ ಇದನ್ನೆಲ್ಲ ಕುದಿಸ್ಬಿಟ್ಟು ಬಾಯ್ಲ್ ಮಾಡಿ ನೀರ್ ಕುಡಿದು ಆಮೇಲೆ ಮಾತ್ರ ನಮಗೆ ಮೋಷನ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆಕ್ಚುಲಿ ರಾಂಗ್ ಮೆಥಡ್. ಇದು ಎದ್ದ ತಕ್ಷಣ ಯಾರು ಮೋಷನ್ಗೆ ಹೋಗ್ತಾರ ಅವ್ರಿಗೆ ಲಾರ್ಜ್ ಇಂಟೆಸ್ಟೈನ್ ಹೆಲ್ದಿ ಆಗಿದೆ ಅಂತ ಅರ್ಥ. ಇಲ್ಲಿ ನಿಮ್ಗೆ ಏನಾರೋ ಲಾರ್ಜ್ ಇಂಟೆಸ್ಟೈನ್ ಕೋಲ್ಡ್ ಆಯ್ತು ಅಂತಂದ್ರೆ ನಿಮ್ಗೆ ಮೋಷನ್ ಆಗಲ್ಲ. ಬಿಟ್ಟು ಬಿಟ್ಟು ಹೋಗ್ತಾರೆ ಕೆಲವರು ಮೋಷನ್, 1 ದಿನ 2 ದಿನ 1 ವಾರ ಆದ್ರೂ ಮೋಷನ್ಗೆ ಹೋಗಲ್ಲ, ಅಂದ್ರೆ ಅವ್ರಿಗೆ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಫಂಕ್ಷನ್ ಲೋ ಆಗಿದೆ ಅಂತ ಅರ್ಥ. ಯಾರಿಗೆ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಇರುತ್ತೆ, ಎಕ್ಸಸ್ ಡ್ರೈ ಆಗಿರುತ್ತೆ, ಅವ್ರಿಗೆ ಮೋಷನ್ ಸ್ವಲ್ಪ ಸ್ವಲ್ಪನೇ ಆಗೋದು, ಕ್ಲಿಯರ್ ಆಗಿ ಆಗಲ್ಲ, ಹಾರ್ಡ್ ಆಗೋದು, ಆಮೇಲೆ ಹೋದ್ರೆ ಬೇಗ ಮೋಷನ್ ಪಾಸ್ ಆಗಲ್ಲ, ಅಲ್ಲೇ ಒಂದು ಅರ್ಧ ಗಂಟೆ ತನಕ ಅವರು ಮೋಷನ್ ಆಗೋ ತನಕ ಅಲ್ಲೇ ಕುತ್ಕೋತಾರೆ. ಆಮೇಲೆ ಬ್ಲಡ್ ಕೂಡ ಬರುತ್ತೆ, ಆಮೇಲೆ ಉರಿ ಆಗುತ್ತೆ. ಇದೆಲ್ಲ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಯಾಕೆ ಹೀಟ್ ಆಯ್ತು ನಿಮ್ಗೆ ಆಗ್ಲೇ ಹೇಳಿದೆ, ಲಾರ್ಜ್ ಇಂಟೆಸ್ಟೈನ್ ಮದರ್ ಯಾರು, ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಂತ ಹೇಳಿದೆ. ಅಲ್ಲಿ ನೀವು ಯಾವಾಗ ಸ್ಟಮಕ್ ಮತ್ತೆ ಸ್ಪ್ಲೀನ್ಗೆ ಹೆಚ್ಚಿಗೆ ಮಸಾಲಾ ಫುಡ್ಗಳು ಕೊಡೋದು, ಸ್ಪೈಸಿ ಫುಡ್ಗಳನ್ನ ಕೊಡೋದು, ಇದೆಲ್ಲ ಮಾಡಿದಾಗ ನಿಮ್ಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಹೀಟ್ ಆಗಿರುತ್ತೆ. ಅದ್ರ ಎನರ್ಜಿನೇ ನಿಮ್ಗೆ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಹೋಗಿರುತ್ತೆ. ಆಗ ನಿಮ್ಗೆ ಮೋಷನ್ ಹಾರ್ಡ್ ಆಗುತ್ತೆ. ನಿಮ್ಗೆ ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಹೀಟ್ ಆದಾಗ ನಿಮ್ಗೆ ಕಂಡು ಬರೋ ಸಿಂಪ್ಟಮ್ಸ್ ಏನಂತಂದ್ರೆ ಹೇರ್ ಫಾಲ್ ಆಗೋದು, ಆಮೇಲೆ ಮುಖದ ಮೇಲೆ ರೆಡ್ ರೆಡ್ ಪಿಂಪಲ್ಸ್ ಆಗುತ್ತೆ ಕೆಲವೊಬ್ರಿಗೆ. ಪಿಂಪಲ್ಸ್ ಅಲ್ಲೂ ಕೂಡ ಎರಡು ಬರುತ್ತೆ. ಒಂದು ಪಿಂಪಲ್ ಆದಾಗ ವೈಟ್ ಪಸ್ ತರ ಬರುತ್ತೆ, ಅಲ್ಲಿ ನಿಮ್ಗೆ ಲಂಗ್ಸ್ ಕೋಲ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾರಿಗೆ ರೆಡ್ ಕಲರ್ ಪಿಂಪಲ್ಸ್ ಆಗುತ್ತೆ ಅವ್ರಿಗೆ ಅಲ್ಲಿ ಸ್ಟಮಕ್ ಅಲ್ಲಿ ಹೀಟ್ ಆಗಿರುತ್ತೆ, ಸ್ಟಮಕ್ ಮತ್ತೆ ಲಂಗ್ಸ್ ಕೂಡ ಹೀಟ್ ಆಗಿರುತ್ತೆ. ಆಗ ನೀವು ಮುಖದ ಮೇಲೆ ಏನಾದ್ರು ರೆಡ್ ಕಲರ್ ಪಿಂಪಲ್ಸ್ ಆಗ್ತಿದೆ ಅಂತಂದ್ರೆ ಹೀಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಆಮೇಲೆ ಕಣ್ಣು ಉರಿಯೋದು, ಕಣ್ಣು ರೆಡ್ ಆಗೋದು, ಇದು ಕಣ್ಣು ಅಂತ ಬಂದಾಗ ನಾವು ಅದನ್ನ ಲಿವರ್ಗೆ ಕೋರ್ಲೇಟ್ ಮಾಡ್ತೀವಿ. ಅಂದ್ರೆ ಲಿವರ್ ಅಲ್ಲೂ ಕೂಡ ಹೀಟ್ ಆಗಿದೆ ಅಂತ ಹೇಳಿದೆ, ಯಾಕಂದ್ರೆ ನಿಮ್ಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್ಗೆ ಅಲ್ಲಿ ಮದರ್ ಆರ್ಗನ್ ಯಾರು, ನಿಮ್ಗೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಕೂಡ ಎನರ್ಜಿ ಹೀಟ್ ಹೋಗ್ತಾ ಇರುತ್ತೆ, ಎನರ್ಜಿ ಅದು ಹೀಟ್ ಕಳಿಸ್ತಾ ಇರುತ್ತೆ. ಆ ಹೀಟ್ ಇಂದ ನಿಮ್ಗೆ ಏನಾಗುತ್ತೆ, ಕಣ್ಣುರಿ ಬರುತ್ತೆ, ಆಮೇಲೆ ಕಣ್ಣು ರೆಡ್ ಆಗೋದು, ತುರಿಕೆ ಬರೋದು, ಆಮೇಲೆ ಇಲ್ಲಿ ಫ್ರಂಟ್ ಹೆಡ್ಏಕ್ ಬರೋದು, ಇದೆಲ್ಲ ಪೇನ್ ಬರೋದು. ಸ್ವಲ್ಪ ಅವ್ರಿಗೆ ಏನಾರ ಸ್ವಲ್ಪ ಹಸುವಾದ್ರೆ ಸಾಕು ತಲೆನೋವು ಬರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಸ್ವಲ್ಪ ಹಸುವಾದ್ರೆ ತಡ್ಕೊಳಕ್ ಆಗಲ್ಲ, ಫ್ರಂಟ್ ಹೆಡ್ಏಕ್ ಬರುತ್ತೆ. ಆಮೇಲೆ ಬಿಸಿಲಿಗೆ ಹೋದ್ರೆ ಹೆಡ್ಏಕ್ ಬರೋದು, ಧೂಳ್ಗೆ ಹೋದ್ರೆ ಹೆಡ್ಏಕ್ ಬರೋದು, ಆಮೇಲೆ ತುಂಬಾ ಟ್ರಾವೆಲಿಂಗ್ ಮಾಡ್ಕೊಂಡು ಆಚೆ ಸುತ್ತಾಡ್ಕೊಂಡ್ ಬಂದ್ರು ಕೂಡ ಕೆಲವರಿಗೆ ತಲೆನೋವು ಬರುತ್ತೆ. ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಬ್ರಿಗೆ ತಲೆನೋವು ಬಂದ ತಕ್ಷಣ ಕಾಫಿ ಕುಡಿದ್ಬಿಡ್ತಾರೆ. ಕಾಫಿ ಕುಡಿದ ತಕ್ಷಣ ತಲೆನೋವು ಕಡಿಮೆ ಆಗುತ್ತೆ. ಕೆಲವರಿಗೆ ಊಟ ಮಾಡಿದ ತಕ್ಷಣ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ಹಣ್ಣುಗಳನ್ನ ತಗೊಂಡಾಗ ತಲೆನೋವು ಕಡಿಮೆ ಆಗುತ್ತೆ ಅಂತಾರೆ. ನೋಡಿ, ಇದೆಲ್ಲ ಕೋಲ್ಡ್. ಅವ್ರು ಯಾವಾಗ ಫ್ರಂಟ್ ಹೆಡ್ಡೇಕ್ ಬಂದಾಗ ಯಾವಾಗ ಕೋಲ್ಡ್ ಕೊಡ್ತಾರೆ, ಕೋಲ್ಡ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ನಿಮ್ ತಲೆನೋವು ಕಡಿಮೆ ಆಗ್ಬಿಡುತ್ತೆ, ರಿಲೀಫ್ ಆಗುತ್ತಾಗ. ಜೊತೆಗೆ ನಿಮ್ಗೆ ಲಿಪ್ಸ್ ಎಲ್ಲ ಡ್ರೈ ಆಗೋದು, ಒಣಗ್ದಂಗ ಆಗೋದು, ಸಿಪ್ಪೆ ಎಲ್ಲ ಸುಲ್ಕೊಂಬಂದಂಗ ಆಗೋದು, ಆಮೇಲೆ ಸ್ಕಿನ್ ಡ್ರೈನೆಸ್ ಆಗೋದು, ಇಚ್ಚಿಂಗ್ ಬರೋದು. ನೋಡಿ, ಕೆಲವೊಬ್ರು ಹಿಂಬಡಿ ಒಡ್ಕೊಂಡಿದೆ ಅಂತ ಹೇಳ್ತಾರೆ. ಹಿಂಬಡಿ ಒಡ್ಕೊಂಡಿರೋದಾಗ್ಲಿ, ಈ ಪಿಂಪಲ್ಸ್ ಬರೋದಾಗ್ಲಿ, ಇದಕ್ಕೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಆಯಿಂಟ್ಮೆಂಟ್ ಹಚ್ಬಿಡ್ತೀವಿ. ಹಿಂಬಡಿ ಒಡ್ಕೊಂಡಾಗ ನೀವೇನಾದ್ರೂ ಅಲ್ಲಿ ಕ್ರೀಮ್ ಏನೇ ಅಪ್ಲೈ ಮಾಡಿದ್ರು ಅದು ನಿಮಗೆ ತಕ್ಕ ಮಟ್ಟಿಗೆ ಮಾತ್ರ ಅದು ಕೂಡ್ಕೋಬಹುದು. ಬಟ್ ಅಲ್ಲಿ ನಾವು ಯಾವ್ದಕ್ ಟ್ರೀಟ್ ಮಾಡ್ಬೇಕು, ಮೇನ್ ಆಗಿ ಸ್ಟಮಕ್ ಮತ್ತೆ ಸ್ಪ್ಲೀನ್, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ಗೆ ಟ್ರೀಟ್ ಮಾಡ್ಬೇಕು. ಅಲ್ಲಿರೋ ಹೀಟ್ ನ ತೆಗ್ದಾಗ ಮಾತ್ರ ಇಲ್ಲಿ ನಿಮ್ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಮಾಯ್ಶ್ಚರ್ ಆಗುತ್ತೆ. ಲಂಗ್ಸ್ ನ ನಾವು ಸ್ಕಿನ್ಗೆ ಕೋರ್ಲೇಟ್ ಮಾಡ್ತೀವಿ, ಸರಿನಾ? ಇಲ್ಲಿ ಬರೀ ಒಂದು ಹೀಟ್ ಆಗಿದೆ, ಒಂದ್ ಆರ್ಗನ್ ಹೀಟ್ ಆಗಿದೆ, ಒಂದ್ ನೋಡಿ ಚಿಕ್ಕದೊಂದೇ ಒಂದು ಸಿಂಪ್ಟಮ್. ನಿಮ್ಗೆ ಗ್ಯಾಸ್ ಪಾಸ್ ಆಗ್ತಿದೆ ಅಂತಂದ್ರೆ ಒಂದೊಂದೇ ಸಿಂಪ್ಟಮ್ಸ್
ಬರ್ತಾ ಹೋಗುತ್ತೆ. ಫಸ್ಟ್ ಅವ್ರಿಗೆ ಏನಾಗುತ್ತೆ, ಗ್ಯಾಸ್ ಪಾಸ್ ಆಗ್ತಾ ಇದೆ ಅಂದಾಗ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡ್ಬಿಟ್ಟು ಗ್ಯಾಸ್ ಹೋಗೋದನ್ನ ಸರಿ ಮಾಡ್ಕೊಳ್ತಾರೆ. ಬಟ್ ಕೆಲವೊಬ್ರಿಗೆ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಂದ್ರೆ, ನಿಮ್ಗೆ ಏನಾದ್ರು ಗ್ಯಾಸ್ ಪಾಸ್ ಆಗುತ್ತೆ ಅಂದ್ರೆ ಹಾ ಆರಾಮಾಗಿ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಹೊಟ್ಟೆ ಊದ್ಕೊಂಡಂಗಾಗಿರುತ್ತೆ, ಹೊಟ್ಟೆ ಹಿಡ್ಕೊಂಡಂಗಾಗಿರುತ್ತೆ. ಅದು ಗ್ಯಾಸ್ ಯಾವಾಗ ಪಾಸ್ ಆಗುತ್ತೆ ಅವ್ರಿಗೆ ರಿಲೀಫ್ ಅನ್ಸುತ್ತೆ. ಬಟ್ ಅದು ಮುಂದೆ ಏನ್ ಪ್ರಾಬ್ಲಮ್ ಕೊಡುತ್ತೆ ಅನ್ನೋದು ಅಷ್ಟೊಂದು ಅವೇರ್ನೆಸ್ ಇರಲ್ಲ. ಈ ಗ್ಯಾಸ್ ಪಾಸ್ ಆಗ್ತದೆ ಅನ್ನೋದೇ ನಿಮ್ಗೆ ನೋಡಿ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ, ಹಿಮೋಗ್ಲೋಬಿನ್ ಕೂಡ ಲೋ ಆಗುತ್ತೆ ಅವ್ರಿಗೆ. ಯಾರಿಗೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ ಅವ್ರಿಗೆ ಹಿಮೋಗ್ಲೋಬಿನ್ ಲೋ ಇರುತ್ತೆ. ಯಾಕಂದ್ರೆ ಅಲ್ಲಿ ಸ್ಪ್ಲೀನ್ ನಿಮ್ಗೆ ಹೀಟ್ ಇತ್ತು ಅಂತಂದ್ರೆ, ನಾವ್ ಏನೇ ಫುಡ್ ತಗೊಂಡ್ರೆ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾ ಇರಲ್ಲ. ಹೀಟ್ ಎಕ್ಸೆಸ್ ಇದ್ದಾಗ ಅದು ಹಾಗೆ ಸುಡ್ತಾ ಹೋಗುತ್ತೆ. ಸೊ ನಾವು ಸ್ಪ್ಲೀನ್ ಮತ್ತೆ ಸ್ಟಮಕ್ ನ ಸ್ಟ್ರೆಂತ್ ಮಾಡ್ಕೊಂಡಾಗ ನೀವೇನೇ ಫುಡ್ ತಗೊಂಡ್ರದು ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಒಂದು ಸ್ಟಮಕ್ ಮತ್ತೆ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಕೊಂಡ್ರೆ ಅದ್ರ ನೆಕ್ಸ್ಟ್ ಎನರ್ಜಿ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ಕೂಡ ನಿಮ್ಗೆ ಸ್ಟ್ರೆಂಥನ್ ಆಗುತ್ತೆ. ನೋಡಿ, ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೂಡ ಇಂಬ್ಯಾಲೆನ್ಸ್ ಆದ್ರೆ ಅಸ್ತಮ ಬರೋದು, ಈ ಬೇಸಿಗೆಯಲ್ಲಿ ಅಸ್ತಮ ಬರುತ್ತೆ, ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ನೋಸ್ ಬ್ಲಾಕ್ ಆಗೋದು, ಡ್ರೈ ಕೆಮ್ಮು ಬರೋದು, ಕಣ್ಣು ಉರಿಯೋದು, ಕೆಲವೊಬ್ಬರಿಗೆ ಹೊಟ್ಟೆ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ, ಎದೆಲ್ಲ ಉರ್ದಂಗ್ ಆಗ್ತಿರುತ್ತೆ. ಆಮೇಲೆ ರೈಟ್ ಸೈಡ್ ಮಾತ್ರ ಎದೆ ಭಾರ ಆದಂಗ ಆಗೋದು, ಎದೆ ನೋವು ಬರೋದು, ಇದೆಲ್ಲ ಹೀಟ್ ರಿಲೇಟೆಡ್ ಇಶ್ಯೂಸ್. ಆಮೇಲೆ ರೈಟ್ ಸೈಡ್ ಶೋಲ್ಡರ್ ಪೇನ್ ಬರೋದು, ಈ ಎಲ್ಬೋ ಪೇನ್ ಬರೋದು, ರಿಸ್ಟ್ ಪೇನ್ ಬರೋದು. ಕೆಲವೊಬ್ಬರಿಗೆ ವಾಕ್ ಮಾಡ್ತಾ ಇರ್ತಾರೆ, ವಾಕ್ ಮಾಡ್ತಾ ಮಾಡ್ತಾನೆ ನಮ್ಮ ಮಂಡಿ ಕಟ್ ಕಟ್ ಅಂತ ಸೌಂಡ್ ಬರೋದು. ಆಮೇಲೆ ಪದೇ ಪದೇ ಕಾಲು ಉಳುಕ್ತಾ ಇರುತ್ತೆ. ಕೆಲವೊಬ್ರಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆರಾಮಾಗಿ ನಡೀತಾ ಇರ್ತಾರೆ, ಕಾಲಿಗೆ ಮಾಡಿ ಉಳುಕ್ತಿರುತ್ತೆ, ಆಂಕಲ್ ಉಳುಕ್ತಿರುತ್ತೆ ಕೆಲವೊಬ್ರಿಗೆ. ಅದು ಉಳುಕ್ದಾಗ ಏನ್ ಮಾಡ್ತೀವಿ, ಏನೋ ಒಂದು ಕ್ರೀಮೋ ಏನೋ ಹಚ್ಕೊಂಡ್ಬಿಟ್ಟು, ಆಯಿಲ್ ಏನೋ ಹಚ್ಕೊಂಡ್ಬಿಟ್ಟು ಸರಿ ಮಾಡ್ಕೊಂಡ್ಬಿಡ್ತೀವಿ. ಬಟ್ ರೂಟ್ ಕಾಸ್ ಅಲ್ಲಿ ಏನಾಗಿರುತ್ತೆ ನಿಮ್ಗೆ, ಅಲ್ಲಿ ಕಿಡ್ನಿ ಕೂಡ ಹೀಟ್ ಆಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್ ನೆಕ್ಸ್ಟ್ ಆರ್ಗನ್ ಯಾವುದು, ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್. ಅಲ್ಲಿ ನಿಮ್ಗೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಕೂಡ ಹೀಟ್ ಆಗಿರುತ್ತೆ. ನೋಡಿ, ಬರೀ ಒಂದು ಆರ್ಗನ್ ಹೀಟ್ ಆಗಿದ್ದಕ್ಕೆ ಓವರ್ ಆಲ್ ಎಲ್ಲಾ ಆರ್ಗನ್ಗಳಲ್ಲೂ ಹೀಟ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಒಂದೇ ಆರ್ಗನ್ ಪ್ರಾಬ್ಲಮ್ ಆದಾಗ ಅದನ್ನ ಬೇಗ ಹೀಲ್ ಮಾಡ್ಕೊಂಡ್ಬಿಡ್ಬೇಕು, ಅಂದ್ರೆ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನಿಮ್ಗೆ ಮಂಡಿಯಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ ಅಂದ್ರಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಹೀಟ್ ಆಗಿರುತ್ತೆ, ಲಿವರು ಹೀಟ್ ಆಗಿರುತ್ತೆ, ಜೊತೆ ಕಿಡ್ನಿ ಕೂಡ ಹೀಟ್ ಆಗಿರುತ್ತೆ. ಇಲ್ಲಿ ಇವತ್ತು ನಾನು ನಿಮ್ಗೆ ಇದನ್ನ ಗ್ಯಾಸ್ಟ್ರಿಕ್ ಸರಿ ಮಾಡ್ಕೊಳ್ಳೋದು ಮಾತ್ರ ಹೇಳ್ಕೊಡ್ತೀನಿ. ನಿಮ್ಗೆ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಇಲ್ಲಿ ನೋಡಿ, ST36 ಅಂತ ಪಾಯಿಂಟ್ ಬರುತ್ತೆ. ಇದನ್ನ 20 ಸರಿ ಈ ರೀತಿ ಪ್ರೆಸ್ ಕೊಡ್ಬೇಕು. ಹೀಗೆ 20 ಸರಿ, ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡ್ಬೇಕು. ಇದನ್ನ ಮೆಜರ್ ಹೇಗ್ ಮಾಡ್ಬೇಕಂದ್ರೆ, ನಮ್ 3 ಫಿಂಗರ್ಸ್ ನ ಈ ರೀತಿ ನೋಡಿ, ಹೀಗೆ ಈ ಮಂಡಿ ಎಂಡ್ ಆಗುತ್ತಲ್ಲ, ಇಲ್ಲಿ 3 ಫಿಂಗರ್ಸ್ ಹಿಂಗ್ ಇಟ್ಕೊಳ್ಳಿ. ಇಲ್ಲಿ ಬರುತ್ತೆ ಎಡ್ಜಿಗೆ, ನಿಮ್ ಥರ್ಡ್ ಫಿಂಗರ್ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಇಲ್ಲಿ, ಇದು ST36. ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕಂತಂದ್ರೆ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ST36 ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಸರ್ಚ್ ಕೊಟ್ರು ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲಿ ನೀವು ಅದನ್ನ 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ ಒತ್ತಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಿ. ಇದರಿಂದ ನಿಮ್ಗೆ ಸ್ಟಮಕ್ ಕೋಲ್ಡ್ ಆಗುತ್ತೆ. ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ, ಒಂದ್ 2 ವಾರ ಮಾತ್ರ ಮಾಡಿ. ಯಾಕಂದ್ರೆ ಅತಿಯಾಗಿ ನಿಮ್ಗೆ ಸ್ಟಮಕ್ ಕೂಡ ಕೋಲ್ಡ್ ಆಗ್ಬಾರ್ದು. ಸ್ಟಮಕ್ ಕೋಲ್ಡ್ ಆಯ್ತು ಅಂತಂದ್ರೆ ಮತ್ತೆ ಅದಕ್ಕೆ ಬೇರೆ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಮಾಡ್ಬೋದು ನೀವು ಅಕ್ಯುಪ್ರೆಷರ್ ಥೆರಪಿಯಲ್ಲಿ. ಜೊತೆಗೆ ನೋಡಿ, ನಂಬರ್ ಥೆರಪಿಯಲ್ಲಿ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ -34 ಅಂತ ಬರಿಬೇಕು. ನೋಡಿ, ಇಲ್ಲಿ ಬರ್ದಿದ್ದೀನಿ ನಾನು, -34 ಬ್ರಾಕೆಟ್ ಹಾಕ್ಬೇಕು, ಮೈನಸ್ ಬರ್ದು 34 ಅಂತ ಬರ್ದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಇದು ನಿಮ್ಗೆ ಸ್ಟಮಕ್ ಸ್ಟ್ರೆಂಥನ್ ಮಾಡುತ್ತೆ, ಸ್ಟಮಕ್ ಅಲ್ಲಿರೋ ಹೀಟ್ ನ ರೆಡ್ಯೂಸ್ ಮಾಡುತ್ತೆ. ಇದು ನಂಬರ್ ಥೆರಪಿ ಅಂತ ಹೇಳ್ತೀವಿ. ಇದನ್ನ ನೀವು 1 ಮಂತ್ ಬರಿಬಹುದು. ಡೇ ಟೈಮ್ ಅಲ್ಲಿ 4 ರಿಂದ 5 ತಾಸು ಬರಿಬೇಕು. ಜೊತೆಗೆ ಕಲರ್ ನ್ಯೂಮರಾಲಜಿಯಲ್ಲಿ ಡಾರ್ಕ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಇಂದ ನಂಬರ್ 4 ಅಂತ ಬರಿಬೇಕು. ನೋಡಿ, ಇಲ್ಲಿ ಬರ್ತಿದ್ದೀನಿ ನಾನು, ಇದು ಸ್ಟಮಕ್ ರಿಫ್ಲೆಕ್ಸ್. ಎರಡು ಕೈಯಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು, ಇಲ್ಲೂ ಬರಿಬಹುದು. ಇದು ಕಲರ್ ನ್ಯೂಮರಾಲಜಿ ನಂಬರ್ 4 ಡಾರ್ಕ್ ಗ್ರೀನ್. ಇದು ನಂಬರ್ ಥೆರಪಿ ಅಂತ ಹೇಳ್ತೀವಿ. ಇದನ್ನು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಇದೆ, ಇದು ಕೂಡ ಮಾಡ್ಬೋದು. ಜೊತೆಗೆ ನೀವು ಫುಡ್ ಅಲ್ಲಿ ಮಸಾಲಾ ಪದಾರ್ಥಗಳನ್ನ ತಗೊಳ್ಬಾರ್ದು, ಹೀಟ್ ರಿಲೇಟೆಡ್ ತಿನ್ಬಾರ್ದು. ಮತ್ತೆ ಗಾರ್ಲಿಕ್ ಆಗ್ಲಿ, ಪೆಪ್ಪರ್ ಆಗ್ಲಿ, ಚಕ್ಕೆ, ಲವಂಗ ಇದೆಲ್ಲ ತಗೋಬೇಡಿ. ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಆಮೇಲೆ ಮತ್ತೆ ಒಂದ್ಸರಿ ನಿಮ್ಗೆ ಗ್ಯಾಸ್ ಪಾಸ್ ಆಗೋದು, ಈ ನಿಮ್ಗೆ ಈಗೆಲ್ಲ ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಆ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಂಗೆ ನೀವು ಇದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಈಗ ದಿನ ಹಾಕೊಳಕ್ ಹೇಳಿದೆ ನಿಮ್ಗೆ, 4 to 5 hours ಹಾಕೊಳ್ಳಿ ಅಂತ ಹೇಳಿದೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ದಿನಕ್ಕೊಂದು 2 hours ಹಾಕೊಳ್ಳಿ, ಆಮೇಲೆ 1 hour ಹಾಕೊಳ್ಳಿ, ಆಮೇಲೆ ವಾರದಲ್ಲಿ 2 ದಿನ ಹಾಕೊಳ್ಳಿ. ಈ ರೀತಿ ನೀವೇ ಕಡಿಮೆ ಮಾಡ್ತಾ ನಿಮ್ಮ ದೇಹನ ನೀವೇ ಗುರ್ತಿಸ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸಿಂಪ್ಟಮ್ಸ್ ಕಡಿಮೆ ಆಗಿದೆ, ನಾನು ಏನ್ ಮಾಡ್ಕೊಳ್ಬೇಕಂತ ಇದಿಷ್ಟೇ ನೀವು ರೆಮಿಡಿ ಫಾಲೋ ಮಾಡ್ತಾ ಹೋದ್ರೆ ಸಾಕು, ಸರಿ ಹೋಗುತ್ತೆ. ಮತ್ತೆ ಫುಡ್ಡಲ್ಲಿ ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಬೇಕು. ಆಮೇಲೆ ಹಸಿ ಮೂಲಂಗಿ ಮತ್ತೆ ಮೊಸರು ಸ್ವಲ್ಪ ಹಾಕೊಂಡ್ಬಿಟ್ಟು ಅದನ್ನ ಸಲಾಡ್ ತರ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಹಸಿ ಮೂಲಂಗಿ, ಕ್ಯಾರೆಟ್ ತಗೊಳ್ಬೋದು. ಇದನ್ನೆಲ್ಲ ನೀವು ಡೈಲಿ 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 ಅದನ್ನ ತಗೊಳ್ತಾ ಹೋಗ್ಬೇಕು. ಅಂದ್ರೆ ಅತಿಯಾಗೂ ಕೋಲ್ಡ್ ಮಾಡ್ಕೋಬೇಡಿ. ಅತಿ ಕೋಲ್ಡ್ ಆದ್ರೂ ಕೂಡ ಫ್ಯಾಟಿ ಲಿವರ್ ಆಗೋದು, ಕೊಲೆಸ್ಟ್ರಾಲ್ ಆಗೋದು, ಹಾರ್ಟ್ ಬ್ಲಾಕೇಜ್ ಆಗೋದು, ಒಂದೊಂದೇ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಮತ್ತೆ ಇದು ಏನೇ ನೀವು ಮಾಡ್ಬೇಕಂದ್ರೂ ಒಂದು 2 ವೀಕ್ಸ್ ಅಥವಾ 3 ವೀಕ್ಸ್ ಮಾತ್ರ ಮಾಡಿ.
ಇದೆಲ್ಲ ಮಾಡಿದ ಮೇಲೂ ಕಡಿಮೆ ಆಗದಿದ್ರೆ ಮಾತ್ರ ನೀವು ನಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ಸರಿನಾ? ಪರ್ಸನಲ್ ಆಗಿ ಥೆರಪಿ ತಗೊಳ್ಬೋದು. ಮತ್ತು ನೀವು ಒಂದು ಚೆಕ್ ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಾಲ್ಗೆನ ಚೆಕ್ ಮಾಡಿ. ನಾಲ್ಗೆ ಏನಾರ ತುಂಬ ಕ್ರ್ಯಾಕ್ ಇದ್ರೆ ಮಾತ್ರ ಅದು ಹೀಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾಲ್ಗೆಯಲ್ಲಿ ಕ್ರ್ಯಾಕ್ ಇದ್ದಾಗ ನೀವು ಎಲ್ಲಿ ಕ್ರ್ಯಾಕ್ ಇದೆ ಅಂತ ನೋಡ್ಕೋಬೇಕು. ಮಿಡಲ್ ಟಂಗಲ್ಲಿ ಏನಾದ್ರು ಕ್ರ್ಯಾಕ್ ಇದ್ರೆ ಅದನ್ನ ಸ್ಟಮಕ್ ಮತ್ತೆ ಸ್ಪ್ಲೀನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತೀವಿ, ಅಂದ್ರೆ ಹೀಟ್ ಆಗಿದೆ ಅಂತ ಹೇಳ್ತೀವಿ. ಸೈಡಲ್ಲಿ ಏನಾದ್ರು ನಾಲ್ಗೆ ಕ್ರ್ಯಾಕ್ ಆಗಿದ್ರೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೀಟ್ ಆಗಿದೆ ಅಂತ ಅರ್ಥ. ತುದಿ ನಾಲ್ಗೆ ಏನಾದ್ರು ರೆಡ್ ರೆಡ್ ಆಗೋದು, ಅಥವಾ ಕೆಲವೊಬ್ಬರಿಗೆ ಬಾಯಿ ಹುಣ್ಣೆಲ್ಲ ಆಗುತ್ತೆ ನೋಡಿ, ಇದೆಲ್ಲ ಹೀಟ್ ಸಿಂಪ್ಟಮ್. ಕೆಲವೊಬ್ರಿಗೆ ಬಾಯಿ ಹುಣ್ಣಾದಾಗ ತುಂಬಾ ಬಾಯಿ ಉರಿಯುತ್ತೆ, ಸ್ವಲ್ಪ ಖಾರದ ಪದಾರ್ಥ ತಿಂದ್ರೂ ನಾಲ್ಗೆ ಉರಿಯುತ್ತೆ ಮೇಡಮ್ ಅಂತ ಹೇಳ್ತಾರೆ. ಇದೆಲ್ಲ ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್. ಈ ಹೀಟ್ ರಿಲೇಟೆಡ್ ಇದ್ದಾಗ ಏನ್ ಮಾಡ್ಬೇಕು ನೀವು, ನಾನು ಹೇಳಿರೋ ಕೋಲ್ಡ್ ರಿಲೇಟೆಡ್ ಫುಡ್ ನ ತಗೊಳ್ತಾ ಹೋಗ್ಬೇಕು. ಮೊಳಕೆ ಕಾಳನ್ನ ತಿನ್ಬೋದು. ಆಮೇಲೆ ನೈಟ್ ಒಣ ದ್ರಾಕ್ಷಿ ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಅದ್ರ ನೀರು ಕುಡಿದು ಒಣ ದ್ರಾಕ್ಷಿನ ತಿನ್ಬೇಕು. ಇದೆಲ್ಲ ಮಾಡ್ಬೋದು. ಬಟ್ ಇವೆಲ್ಲ ಏನಂದ್ರೆ ದಿನಾನು ಮಾಡಬೇಡಿ, ವಾರದಲ್ಲಿ 2 ದಿವಸದ 3 ದಿವಸ ಮಾತ್ರ ಮಾಡಬೇಕು. ಮತ್ತೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಹೆಚ್ಚಿಗೆನ ಮೊಬೈಲ್ ನೋಡಬಾರ್ದು. ಮೊಬೈಲ್ನ ಮತ್ತೆ ನಾವು ಸ್ಕ್ರೀನ್ನ ನೋಡೋದ್ರಿಂದ ಕೂಡ ನಮ್ಗೆ ಕಿಡ್ನಿ ಎಕ್ಸೆಸ್ ಹೀಟ್ ಆಗ್ತಾ ಹೋಗುತ್ತೆ. ಕಿಡ್ನಿ ಹೀಟ್ ಆದಾಗ್ಲೂ ಕೂಡ ನಿಮ್ಗೆ ಕಿಡ್ನಿಯಲ್ಲಿ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಮಂಡಿ ನೋವು ಬರೋದು, ಹಿಂಡಿ ನೋವು ಬರೋದು. ಹಿಂಡಿ ನೋವು ಕೂಡ ಕಿಡ್ನಿ ಹೀಟ್ ಆದಾಗ್ಲೂ ಬರುತ್ತೆ, ಕೋಲ್ಡ್ ಆದಾಗ್ಲೂ ಬರುತ್ತೆ. ಕಿಡ್ನಿ ಸ್ಟೋನ್ ಆಗೋದು, ಆಮೇಲೆ ಯೂರಿನ್ ಉರಿಯೋದು, ಇದೆಲ್ಲ. ಆಮೇಲೆ ನಿದ್ದೆ ಲೇಟ್ ಆಗಿ ಬರೋದು. 9 ಗಂಟೆ 10 ಗಂಟೆ ಅಂದ್ರೆ ನಿದ್ದೆ ಬಂದ್ಬಿಟ್ರೆ ನಿಮ್ ಕಿಡ್ನಿ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ. ಕೆಲವೊಬ್ರಿಗೆ ಈ ಮಲ್ತಾ ಮಲ್ತಾ ಕೆಲವೊಬ್ರು ಮೊಬೈಲ್ ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಕೂಡ ನಿಮ್ಗೆ ಹೀಟ್ ಎಕ್ಸಸ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಹೀಟ್ ಆದಾಗ ನೋಡಿ, ಈಗ ನಾನು ಹೇಳಿರೋ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಶುರು ಆಗ್ತಾ ಹೋಗುತ್ತೆ. ಸೊ ನಿಮ್ ದಿನನಿತ್ಯದ ಲೈಫ್ ಸ್ಟೈಲ್ನು ಸರಿ ಮಾಡ್ಕೊಳ್ಬೇಕು, ಫುಡ್ ಹ್ಯಾಬಿಟ್ಸ್ನು ಸರಿ ಮಾಡ್ಕೊಳ್ಬೇಕು. ಇದೆಲ್ಲ ಮಾಡಿದಾಗ ಮಾತ್ರ ನಾವು ರೂಟ್ ಕಾಸ್ ಇಂದ ಟ್ರೀಟ್ ಮಾಡ್ಬೋದು. ಇದೆಲ್ಲ ಹೀಲ್ ಆಗಕ್ಕೆ ಸ್ವಲ್ಪ ಪೇಷನ್ಸ್ ಇಂದ 1 ಮಂತ್ ನೀವು ನಾನು ಹೇಳಿರೋ ರೆಮಿಡೀಸ್ನೆಲ್ಲ ಮಾಡ್ತಾ ಬನ್ನಿ. ಒಂದೊಂದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸರಿನಾ? ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳಿರೋ ಥೆರಪಿನ ಯೂಸ್ ಮಾಡ್ಬಿಟ್ಟು ಆಮೇಲೆ ನನ್ಗೆ ಫೀಡ್ಬ್ಯಾಕ್ ತಿಳಿಸಿ. ಸರಿನಾ? ಥ್ಯಾಂಕ್ ಯು.